ಇವ್ರ ಹೆಸರು ಕೆಂಪಿ ಕೋಣನ್ಕುಂಟೆ. ನಿಂದು ಈ ಕೆಲಸನ ಮಲ್ಕೊಂಡಿದ್ದಾಗ ಎಲ್ರದ್ದು ಕೈ ಹಾಕಿ ಕೆರಿಯೋದು. ಉಜ್ವಲ್ ಸರ್ ಗೆದ್ದೇ ಗೆಲ್ತಾರೆ. ಮತ್ತೆ ಅವರು MP ಆಗಿ ನಮ್ಮ ಎಲ್ಲರಿಗೂ ಸರ್ವಿಸ್ ಮಾಡಕ್ಕೆ ಖಂಡಿತ ಬಂದೇ ಬರ್ತಾರೆ ಅಂತ ಗೈಸ್ ಎಲ್ಲ ಗ್ರೂಪ್ ಒಬ್ಬ ಇರ್ತಾನೆ, ಮುಸ್ತಫಾ. ಅದಿವ್ನೆ ಫೋಟೋಗ್ರಾಫರೇ ಕಾಣ್ತಾ ಇಲ್ಲ, ಎಲ್ಲಿ? ಸೂಪರ್ ಆಗಿದೆ. ಈರುಳ್ಳಿ ಚಟ್ನಿ, ಬಟ್ಲಿಡ್ಲಿ. ಇವ ದೋಪು ನೀನೆಂತ ನನ್ನ ಮಗ ಅಂದ್ರೆ ನೀನು. ತಟ್ಟಿ ಬಂದ ಕಡ್ಡಲ ದಾಟಿ ಬಂದ, ಕುದುರೆ ಏರಿ ಬಂದ. ರೈಸ್ ಬೆಳಗ್ಗೆ ಎದ್ಬಿಟ್ಟು ಟೀ ಕುಡ್ಕೊಂಡು ಇವಾಗ ವಾಯು ವಿಹಾರ ಹೋಗ್ತಿದ್ವಿ. ಸಾರಿ ಫ್ರೆಂಡ್ಸ್, ಹೇಳೋದು ಮರ್ತೆ. ಎಲ್ರಿಗೂ ಶುಭೋದಯ. ಯಪ್ಪ ವೆದರ್ ಮಾತ್ರ ಸೂಪರ್ ಆಗೈತೆ. ಹೇಳಿ ಶಿಶಾ. ಅಣ್ಣನ ತೋರ್ಸು, ಅಣ್ಣನ ತೋರಿಸ್ತೀನಿ ಇವಾಗ ಎಲ್ಲರಿಗೂ ಇಂಟ್ರೊಡಕ್ಷನ್. ಇವಾಗ ಎಲ್ರದ್ದು. ಇವ್ರ ಹೆಸರು ಮಿಸ್ಟರ್ ಭರತ್ ಅಂತ. ಕೆಂಪಿ ಕೋಣನ್ಕುಂಟೆ. ಇವ್ರ ಹೆಸರು ಗುಡ್ ಮಾರ್ನಿಂಗ್. ನೋಡಕ್ಕೆ ಅವನು ಚಿಕ್ಕ ಹುಡುಗ ಅನ್ಕೋಬಿಡಿ, ಭರತ್ನ. ಆ್ಯಕ್ಚುಲಿ ಅವ್ನು ನಮ್ಮೇಜ್ ಅವನಿಗೆ. ಇವ್ರ ಹೆಸರು ಸಾಗರ್ ಅಂತ. ಇವ್ರ ಹೆಸರು ರಾಕೇಶ್ ಅಂತ. ತೋಟ. ಅವ್ರ ತೋಟಕ್ಕೆ ಬಂದಿರೋದು ಮತ್ತು ಅವ್ರ ಮನೇಲೇ ಇದ್ದಿದ್ದು. ಹೋಗುವ್ರ ಮಾರ್ನಿಂಗು ಸ್ಮಾಲ್ ಟ್ರಕ್ಕಿಂಗ್ ಥರ ಆಗ್ತಿದೆ ಇವಾಗ. ಅಯ್ಯಪ್ಪ ಬ್ರೋ, ಇದ್ರಲ್ಲಿ ಟೋಪಿ ಗಿಪಿ ಮಾಡಲ್ಲ ಬ್ರೋ? ಟೋಪಿ ಅಡಿಕೆ ಇದರಲ್ಲಿ ಬಿತ್ತು ಸಾಯಿ ಶಿಷ್ಯ. ಯಾವ್ದು ಕಪ್ಪೆ ಮೀನು ಕಾಣಲ್ಲ ಈ ನನ್ನ ಮಗನೇ. ಅಷ್ಟು ದೊಡ್ಡದು ಇರುತ್ತಾ ಕಪ್ಪೆ? ಹೋಯ್ತೋಯ್ತು ಕಪ್ಪೆ ಆಯ್ತವೆ. ನೋಡ್ಬೇಕಲ್ಲ ಹೆಂಗಿರುತ್ತೆ ಅಂತ. ಕಪ್ಪೆ ಮೀನು ನೋಡಿಲ್ಲ ಶಿಶು? ಹಾ, ನೋಡ್ಬಿಟ್ಟೆ ಮಚ್ಚ. ಒಂದೇ ಸಲ ಕಳವಾಗ್ಬಿಡ್ತೆ. ಆಮೇಲೆ ಎಷ್ಟು ಐತೆ? ನಿಮ್ಗಿಂತ ಇನ್ನೊಂದು 2-3 ಪಟ್ಟಿದೆ. ಇಸ್ಕೊಂಡಲ್ಲ ಅವ್ರ? ಒಂದ್ಸರಿ ಇಲ್ಲಿ ಹೆಂಗ್ ಕೊಡ್ತಿದ್ರು? ಕೈಲಿ ತೆಗ್ದಿರೋದ? ಲೈ ಎಂತ ನನ್ನ ಮಗ ನೀನು ಹೇಳು. ನನ್ನ ಮಗನ ಎಲ್ಲಿ ಬಂತು ಅಂತ ಕೇಳಿದ್ದೆ. ಜಾಸ್ತಿ ಎಲ್ಲಿಂದ ಅಲ್ಲ, ಕೃಷಿ ಮಾಡೋ ರೈತರಿಗೆ ನೀನು ಎಲ್ಲಿ ಹಿಂಗೆ ಹಿಂಗೆ ಅಂತ ಕೇಳ್ತೀಯ. ಅದಕ್ಕೆ ಆವಾಗ ಬರೋ ಹಳ್ಳಿಗಳು ಸುತ್ತಾಡ್ರು ಅಂತ ಹೇಳೋದು. ಅದಕ್ಕೆ ಬಂದಿರೋದು ಇವಾಗ. ಹಾಂ, ಕಾಫಿ ಗಿಡಗಳಿವೆಲ್ಲ. ಚಕೋತ. ಇಶಾ, ನಿಂಗೆ ಚಕೋತ ನೋಡಿದ್ರೆ ಯಾವ ಸಾಂಗ್ ನೆನಪಾಯ್ತದ? ಹಾಂ, ನಿಂದೆ ನೆನಪಾಗುತ್ತೆ ನನಗೆ. ಹಾಂ, ನಿಂದೆ ನೆನಪಾಗುತ್ತೆ. ನಂದ್ಯಾವ ಸಾಂಗ್ ಆಯ್ತಲ್ಲ? ನಿಂದು ಚಕೋದ ನೆನಪಾಗುತ್ತೆ. ಹೌದಾ? ನೀನು ಯಾವಾಗ ಕೈ ಹಾಕಿದೆ ಅಲ್ಲಿಗೆ? ಯಾವಾಗ ಕೈ ಹಾಕಿದೆ? ನೀವಾಗ ಮಲ್ಕೊಂಡಿದ್ನಲ್ಲ, ಸಿಕ್ಬಿಡ್ತು ಕೈಗೆ. ನಿಂದು ಈ ಕೆಲಸನ ಮಲ್ಕೊಂಡಿದ್ದಾಗ ಎಲ್ರದ್ದು ಕೈ ಹಾಕಿ ಕೆರಿಯೋದು. ಗೊತ್ತಾಯ್ತಾ? ಲಾಸ್ಟು ಅದು ಆ ಕಡೆ ಬೇರೆ. ನಿನ್ಗೆ ಯಾಕೆ ಬೇಕದು? ಇವರಿಬ್ರು ಜಗಳ ನೋಡೋಕ್ಕಾಯ್ತಲ್ಲ ನಮಗೆ. ಆ ರೇಂಜಿಗೆ ಕಿತ್ತಾಡ್ತವ್ರೆ. ನನ್ನ ಮಗ ಬ್ಲಾಗ್ ಮಾಡೋ ಟೈಮಲ್ಲಿ ಬ್ಲಾಗ್ ಮಾಡೋ ಅಂತಂದ್ರೆ ನಮಗಿದೆ ಕಂಟೆಂಟ್ ಕಡೆ ಕಿತ್ತಾಡೋದೇ ಕಂಟೆಂಟು. ಏನಾರ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಅನ್ಕೊಂಡು ಮಾಡೋದೇ ಮಾಡಲ್ಲ ಇವಾಗ. ಹೊಸ ಇದು ಮಿಷಿನ್ ಮನೆ. ಏನು ಶಿಷ್ಯ ಅದು? ಮಿಷಿನ್ ಮನೆ. ಮಿಷಿನ್ ಮನೆ.
ನೀನು ಯಾಕೆ ಹೋಗಿ ಮಿಷನ್ ಮನೆಗೆ? ಇಲ್ಲ ಇವ್ನು ಕರ್ಕೊಂಡು ಹೋಗ್ತಿದ್ದ ಅವಾಗ ನನ್ನ ನೀನು ಕರ್ಕೊಂಡು ಹೋಗ್ತಿದ್ದೆ ಬ್ರೋ. ನೀನು ಯಾಕೆ ಬ್ರೋ ಅವನ್ನ ಕರ್ಕೊಂಡು ಹೋಗ್ತಾ ಇದೆ? ಅವನು ಪ್ರೆಸರ್ ರೇವಣ್ಣ ತಮ್ಮ ಭರತ್ ರೇವಣ್ಣ. ಉಜ್ವಲ್ ಸರ್ ಗೆದ್ದೇ ಗೆಲ್ತಾರೆ, ಮತ್ತೆ ಅವರು MP ಆಗಿ ನಮ್ಮ ಎಲ್ಲರಿಗೂ ಸರ್ವಿಸ್ ಮಾಡಕ್ಕೆ ಖಂಡಿತ ಬಂದೇ ಬರ್ತಾರೆ ಅಂತ ಹಾಸನದವರು ಅಂತ ಇಲ್ಲೇ ಪ್ರೂವ್ ಮಾಡ್ತಾ ಇದ್ದೀವಿ ಶಿಷ್ಯ ನಿಲ್ಲ. ನೆನ್ನೆಯಿಂದ ಬಡ್ಕೋತಾ ಇದ್ದ ಹಾಸನದಲ್ಲಿ ಹುಟ್ಟಿದ್ದು ಅಂತ. ಏನ್ ಮಾಡ್ತೀಯಾ ಈಗ ನನ್ನ ಮಕ್ಕಳ ಜೊತೆ ಸೇರಿದ್ಮೇಲೆ ಒಳ್ಳೆ ಫೋಟೋ ಬರುತ್ತೆ. ಸೀರಿಯಸ್ ಹೇಳ್ತೀನಿ, ಕೆಳಗಡೆ ಎಟ್ಗಿಟ್ಕೊಂಡ್ಬಿಡಕ್ ಬ್ರೋ ಅವನಿಗೆ. ಸ್ನಾನ ಮಾಡ್ಕೊಬ್ರ ಬಾ ಬ್ರೋ. ಈ ಕಡೆ ನೋಡ್ಬಿಟ್ಟು ಆ ಕಡೆ ನಿಲ್ಸ್ಕೊಡು. ಗೈಸ್ ಎಲ್ಲ ಗ್ರೂಪಲ್ಲಿ ಒಬ್ಬ ಇರ್ತಾನೆ, ಮುಸ್ತಫಾ. ಅದು ಇವನೇ. ಫೋಟೋಗ್ರಾಫರಿಗೆ ಕಾಣ್ತಾ ಇಲ್ಲ, ಎಲ್ಲಿ? ಪದೇ ಮಧ್ಯೆ ಹೋಗ್ಬಿಟ್ಟು ಫೋಟೋ ಹಿಡಿತವನೆ. ಇಸ್ಕೊಳ್ತಾರ ಫಿಗರ್ ಇದು. ಗೈಸ್ ಎಲ್ಲ ಫ್ರೆಶ್ ಆಗಿ ಒಳ್ಳೆ ನಾಶ ತಿಂತಾಯಿದ್ವಿ ಎಲ್ಲರೂ. ಬಟ್ಲಿಡ್ಲಿ ಈ ಥರ ಫಸ್ಟ್ ಟೈಮ್ ತಿಂತಾರೆ ಮನೇಲಿ. ಹೆಂಗಿದೆ ಬ್ರೋ? ಚಟ್ನಿ ರಾಕೇಶ್ ಬ್ರೋ ಸೂಪರಾಗಿದೆ. ಈರುಳ್ಳಿ ಚಟ್ನಿ, ಬಟ್ಲಿಡ್ಲಿ. ಹೆಂಗಿದೆ ಬ್ರೋ? ಇವಾಗೇನೋ ರಾಗ ಹೇಳಿದೆ ಬ್ರೋ, ಅದನ್ನ ಹೆಂಗಿದೆ ಶಿಷ್ಯ? ಇಷ್ಟ ಮಾಡಬೇಡ. ಈಗ ನನ್ನ ಮಗ ಇರು ಬ್ರೋ, ಅದೇ ಕಂಟೆಂಟು. ಈಗ ನನ್ನ ಮಗನ ಏನೋ ಕೇಳೋದ ಬ್ರೋ, ಹೆಂಗೆ ನನಗೆ ಕೌಂಟ್ರ್ ಕೊಡ್ತೀವಿ ಶಿಷ್ಯ? ಐತೆ ಇಲ್ಲೇ ಮುಗಿಯಲ್ಲ, ಕಂಟಿನ್ಯೂ ಆಗುತ್ತೆ. ಯಾಕೋ ಒಂದು ಬತ್ತವಿಲ್ಲ ನಿನಗೆ ರಿಟರ್ನು. ಫ್ರೆಂಡ್ಸ್, ಇಡ್ಲಿನ ಹಿಂಗೆ ಕ್ಯೂಚ್ಕೊಂಡು ತಿಂದ್ರೇ ಮಜಾ. ಇವ ದೋಪು ನೀನೆಂತ ನನ್ನ ಮಗ ಅಂದ್ರೆ ನೀನು ಏನು ಹೊಸ ಎಲೆ ತಿಂತಾ ಇದೆ? ಅದು ನೀಟಾಗಿ ವಿಡಿಯೋ ಮಾಡಿ ತೋರ್ಸಲೇ. ಮಾಡಿದೆ ಕಣ. ನಾಶ ಮಾಡಿಬಿಟ್ಟು ಮೇಲ್ಗಡೆ ಪ್ರಕೃತಿ ಸೌಂದರ್ಯನ ಸವೇಣ ಅಂತ ಬಂದ್ವಿ. ಹಂಗೆ ಈ ಕಡೆ ಅಡಿಕೆ ಟೋಪಿ ಫೇಮಸ್ ನೋಡಿ, ನಾನು ತಲೆ ಮೇಲೆ ಹಾಕೊಂಡಿದ್ದೀನಲ್ಲ, ಇದು ಚೆನ್ನಾಗೈತೆ. ಹೆಂಗೈತೆ ಶಿಷ್ಯ? ಬಿಡ ಹೆಂಗಿತ್ತು ನಾಷ್ಟ? ಸಕಲಾಗಿತ್ತು. ಇಡ್ಲಿ ಚಟ್ನಿ ಯಾಕೆ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಬಿಡು. ಮತ್ತೆ ಯಾಕೆ ಸ್ವಲ್ಪ ತಿಂದೆ? ತಿನ್ನತಾನೆ ಇನ್ನೊಂಚೂರು. ಡಯಟಲ್ಲಿ ಇದು ಮಾಡಿ ದೇವ್ರೇ, ಯಾವಾಗ ಕರ್ಕತ್ತೀನಿ ನನ್ನ ಮೇಲೆ ಬೇಗ. ಡಯಟ್ ಅಂತೆ ನನ್ನ ಮಗನೇ. ತಿಂದಾಗ ಸರಿಯಾಗಿ ತಿಂತೀಯಾ? ಡಯಟ್ ಅಂತೆ. ನೀರಾಗ್ತಾರ ನಮ್ಮ ಅಚ್ಚನ ಬಗ್ಗೆ ಒಳ್ಳೆ ಇಲ್ಲ. ಹಾಂ ಕರೆಕ್ಟ್ ಅಲ್ಲ? ಮನ್ಸಲ್ಲಿ ಬೈಕ್ ಇದಕ್ಕೊಂದು ಹಾಕು, ಒಂದೊಂದೆಲ್ಲ ಈ ನನ್ನ ಮಕ್ಳು ಒಂದೊಂದೆಲ್ಲ ಇರ್ತು ಅಂತ ಹೇಳ ಬ್ರಾ. ಹೆಂಗ ಅನ್ಸ್ಕೇಕ್ ಬ್ರಾ ನಿಮ್ಮ ದೋಸ್ತ ಬಗ್ಗೆ? ವಂಡರ್ಫುಲ್ ಆಗಿದೆ, ಸಕಲ. ಮತ್ತೆ ಯಾಕೆ ನನ್ನ ಜೊತೆ ಬರ್ಬೇಕು ಅನಿಸ್ತು ನಿಂಗೆ? ನಿನ್ ಜೊತೆ ಬರಬಾರ್ದು ಅಂತಾನೆ ಇದ್ದೆ, ಗ್ಲಾಸೆಲ್ಲ ಕೆಟ್ಟಿ ನಿನ್ ಜೊತೆ ಬಂದ್ಬಿಟ್ಟೆ. ಹೌದಾ? ಇಲ್ಲೇ ಬಿಟ್ಟು ಹೋಗ್ತೀನಿ ಮತ್ತೆ. ಹೇ ಹೋಗಲ್ಲಿ, BMTC ಬಸ್ ಇದೆ, KSRTC ಬಸ್ ಇದೆ, ಹೋಗಲ್ಲಿ ಬ್ರಾ. ಇಲ್ಲಿ ಯಾವುದು ಬರೋ BMTC KSRTC ಬ್ರಾ? ಅಷ್ಟೇ ಹುಡ್ಕೊಂಡು ಅಂಕಲ್ ಇದ್ದಾರೆ, ಸ್ಪ್ಲೆಂಡರ್ ಇದೆ, ಹಾಕೊಂಡು ಹೋಗೋದಷ್ಟೇ. ಏನಾಗ್ತದೆ ಗೈಸ್, ನೋಡೋಕ್ಕೆ ಈ ಥರ ಇದೇನೆ ಅಂತ ಅಂದ್ಕೊಂಡು ಚಿಕ್ಕ ಹುಡುಗ ಚೈಲ್ಡ್ ಅವಾಗ ಅನ್ಕೋಬಿಡಿ. ಅವ್ನಿಗೂ ಸೇಮ್ ಏಜ್, ನಮ್ಮ ಏಜೇನೆ. ಏನಂದರೆ ಅವನು ಬೆಳೀತಾ ಅವ್ರ ಮನೇಲಿ ಕಾಂಪ್ಲೇನು, ಹಾರ್ಲಿಕ್ಸು ಅದನ್ನೇನು ಕೊಡಲಿಲ್ಲ ಪಾಪ. ಹಂಗಾಗಿ ಬೆಳವಣಿಗೆ ಆಗಿಲ್ಲ ಮಗುಗೆ. ಹಂಗಾಗಿ ಅವ್ನಿಗೆ ಪಾಪ ಈಗ ಹುಡುಗಿ ಹುಡ್ಕೋದು ಕಷ್ಟ ಆಗ್ಬಿಟ್ಟಿದೆ. ಯಾಕೋ ಗೈಸ್, ಇವ್ರ ಮನೇಲಿ ಚೆನ್ನಾಗಿ ಹಸು ಹಾಕೋ ಬೂಸ ಗೀಸ ಎಲ್ಲ ಹೌದೌದು, ಅಲ್ಲೇಳು ಹೇಳಿದ್ದೀನಲ್ಲ, ಅಲ್ಲೇ ಇನ್ನೇನು ಹೇಳಿ. ಹೌದು, ನಾವೆಲ್ಲ ಹಾಕಿದ್ದಾರೆ. ತಿನ್ನಪ್ಪ ತಿನ್ನು, ಯಾರು ಬೇಡ. ಗೈಸ್, ನಾನು ಹೇಳ್ತಾ ಇದ್ದೀನಲ್ಲ, ಇಬ್ಬರದು ಟಾಮ್ ಅಂಡ್ ಜೆರ್ರಿ ಕಿತ್ತಾಡ್ದಾರಲ್ಲ, ಆರೇಜ್ ಇವರು ಜೆರ್ರಿ, ನನ್ನ ಮಗ ಟಾಮು. ಇವ್ರು ಕಿತ್ತಾಡೋದು ಅಂತೂ ಮಿಸ್ ಆಗಲ್ಲ. ನಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇವರಿಂದ. ಮದುವೆ ಗಂಡು ಮಗ ಇಲ್ಲಿ ನೋಡ, ಮದುವೆ ಗಂಡು. ಇದಲ್ಲ, ಸುದೀಪ್ ಒಂದು ಸಾಂಗ್ ಐತಲ್ಲ, ಮದುವೆ ಸಾಂಗು. ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ನಿನ್ನ ಹೃದಯದ ಚೋರ. ಕುದುರೆ ಏರಿ ಬಂದ ಆ ಸಾಂಗ್ ಕರೆಕ್ಟ್ ಆಗೋದು. ಕಳಿಸಿದ ಅಡಿಕೆ ನೆನ್ನೆ ಬೇಯಿಸ್ಬಿಟ್ಟು ಒಣಗಾಕಿದ್ದಾರೆ. ಇನ್ನೊಂದು ವಾರ ಒಣಗಬೇಕಿದು.
ಇದು ರಾಕಿ ಬ್ರೋ ಅಂತ ಹೇಳ್ದಲ್ಲ ಅವ್ರ ತೋಟ ಫುಲ್ಲು. ಅದು ವಾಹಿನಿ ಟ್ಯಾಂಕ್ ಅಂತ. ಏಯ್ ಪ್ರಮೋಷನ್ ಆಗ್ಬಿಡುತ್ತೆ ಅವೆಲ್ಲ ಮಾಡೋದು. ಅದು ಸಂಡೇ ಡಿಟೇಲ್ಸ್ ಸೈಡ್ ಬರಲ್ಲ. ಅದು ಸಂಡೇ ಡಿಟೇಲ್ಸ್ ಅಂತ ಬ್ರ್ಯಾಂಡೇ ಇಲ್ಲ ಅದ್ರ ಮೇಲೆ. ಅದು ತೋಟಕ್ಕೆ ನೀರು ಬಿಡೋದಂತ ಹೇಳಿ ಇನ್ನು ಅದನ್ನು. ಕಾಫಿ ಗಿಡಕ್ಕೆ ನೀರು ಹಾಕ್ತಾವ್ರ ಆಂಟಿ. ನನ್ನ ಮಗಳಿಗೆ ಬೇಕಾಗ್ತದೆ ಅಂತ. ವಯಸ್ಸು ಹೊರಟಿದ್ದೀವಿ. ಅಂಕಲ್ ಆಂಟಿಗೆಲ್ಲ ಒಂದು ಥ್ಯಾಂಕ್ಸ್ ಆಂಟಿ. ಥ್ಯಾಂಕ್ಸ್ ಅಂಕಲ್. ಹೊಡೋಣ ಬ್ರೋ. ಎಲ್ಲಿ ಬರೋದು ಬ್ರೋ? ಹಾಂ ಮತ್ತೇನಾದ್ರು ಮರ್ತ್ಬಿಟ್ಟವನ? ಅಲ್ಲ ಬಾಚಣಿಗೆ ಬಿಟ್ಬಿಟ್ಟಿದ್ದಲ್ಲ ಅದಕ್ಕೆ. ಅಲ್ಲ ಆಂಟಿ ಬಾಚಣಿಗೆ ಮರ್ತ್ಬಿಟ್ಟವನಲ್ಲ, ಅದನ್ನ ಬೇರೆ ಫೇರ್ ಆ್ಯಂಡ್ ಲವ್ಲಿ ಬೇರೆ ಕೇಳ್ತಾ ಇದ್ದ. ಫೇರ್ ಆ್ಯಂಡ್ ಲವ್ಲಿ ತಂದಿದ್ದೇನೋ ಅಂತ, ಅದಕ್ಕೆ ಅಲ್ಲೇ ಬಿಟ್ಬಿಡೋಣ ಏನು ಅಂತ. ನೆಟ್ವರ್ಕ್ ಬಾಯ್ಸ್. ಶೃಂಗೇರಿ ಎಂಟ್ರಿ ಇವಾಗ. ಗೈಸ್ ಶೃಂಗೇರಿನ ದರ್ಶನ ಮುಗಿಸ್ಕೊಂಡು ಮೀನು ನೋಡೋಣ. ನೋಡಿ ಕೆಳಗಡೆ ಹೋಗೋಣ, ಬನ್ನಿ ಹೋಗೋಣ. ಇನ್ನೇನು ಇಲ್ಲಿ ತನಕ ಬಂದು ಅಷ್ಟು ದೂರ ಹೋಗ್ರೇನು. ಗೈಸ್ ಶೃಂಗೇರಿಯಲ್ಲಿರೋ ಮೀನುಗಳು. ಹಾಂ ನೋಡಿ ನೋಡಿ ಕಡಲೆಪುರಿ ಹಾಕ್ತಿರೋದು ಹೆಂಗೆ. ನಾವು ತರಬೇಕಿತ್ತು, ಬಿಡ್ತಲ್ಲ ಅನ್ಕೊಂಡು ತಂದಿಲ್ಲ. ಶೃಂಗೇರಿ ದರ್ಶನ ಮುಗಿಸ್ಕೊಂಡು ರೋಪ್ ಬ್ರಿಡ್ಜ್ ಬಂದಿದ್ದೀವಿ. ತೂಗು ಸೇತುವೆ. ಅಪ್ಪ ಸಿಕ್ಕಾಪಟ್ಟೆ ಬಿಸಿಲೈತೆ ಗುರು. ಬೆಳಗ್ಗೆಲ್ಲಿ ಹೆಂಗಿತ್ತು ವೆದರು ಅದಕ್ಕಿಂತ ಏನದು ಚೇಂಜಸ್ ಹಾಗೇನೆ ಇಷ್ಟ ಆಗ್ಬಿಡೈತೆ ಇಲ್ಲಿ. ನೀರು ನೋಡ್ತಾ ಇದ್ರೆ ಆರ್ಬಿಡೋಣ ಅನ್ಸೈತೆ ಹಂಗೆ. ಕೆಳಗಡೆ ಇರುತ್ತೆ ಅಷ್ಟೇ, ಏನಿಲ್ಲ ಬ್ರೋ. ನೀರು ಆಳ ಇಲ್ಲ, ನೀರಲ್ಲಿ ಇರುತ್ತೆ ಅರ್ಧ ಗಂಟೆ ಇರುತ್ತೆ ಮೊಬೈಲು. ನೀರಲ್ಲಿ ಇರುತ್ತೆ ಅರ್ಧ. ಬ್ರಿಡ್ಜ್ ಅಲ್ಲಾಡ್ತಾ ಇರೋದಕ್ಕೂ ಅದಕ್ಕೂ ತೂಗು ಸೇತುವೆ ಅಂತ ಸುಮ್ಮನೆ ಕರೆಯಲ್ಲ. 2 ಸೆಕೆಂಡ್ ಇದೆ ಜಲ್ ಅನ್ನೋದು ಹಂಗೆ. ನೋಡಿ ಈ ಕಡೆನೂ ನದಿ, ಈ ಕಡೆನೂ ನದಿ. ಅದು ಇನ್ನೊಂದು ಬ್ರಿಡ್ಜು, ಇದು ದೇವಸ್ಥಾನ. ನೋಡಿ ಪಂಚ ಸರಿ ಮಾಡ್ಕೊಳ್ಳೋದೇ ಐತಿ ಅವ್ರದ್ದು. ಗಾಯ್ಸ್ ಆನ್ ದಿ ವೇ ಟು ಬೀಚ್. ಶಿಷ್ಯ ಯಾವುದು ಹೋಮ್ ಸ್ಟೇ ಸಾಂಗ್ ಅಪ್ ಮಾಡೋ, ಕಾಪಿ ರೇಟ್ ಬರುತ್ತೆ. ನೆಕ್ಸಸ್ ಹೋಮ್ ಸ್ಟೇಗೆ ಗಾಯ್ಸ್ ಇವಾಗ ಇಲ್ಲಿಂದ ಹೋಗಿ ನಾವೇ ಪ್ರಿಪೇರ್ ಮಾಡಿ ನಾವೇ ತಿಂದು ಮಜಾ ಮಾಡಬೇಕು ಗಾಯ್ಸ್. ರೈಟು ಗಾಯ್ಸ್. ಈ ನನ್ನ ಮಗ ಅಲ್ಲ 2 ಕಡೆ ಗೂಗಲ್ ಮ್ಯಾಪ್ ಹಾಕವ್ರೆ. ಒಬ್ರು ಕರೆಕ್ಟಾಗಿ ಹೇಳ್ರಿ, ಆಮೇಲೆ ಅಣ್ಣ ಫುಲ್ಲು ಕನ್ಫ್ಯೂಸ್ ಅಲ್ಲ ಅವನೇ. ಶಿಷ್ಯ ಏನು ಪ್ರಿಪೇರ್ ಮಾಡ್ತೀವಿ ಶಿಷ್ಯ ಹೋಮ್ ಸ್ಟೇಲಿ? ಎಲ್ಲರೂ ಮಾಡಬೇಕು. ಎಲ್ಲರೂ ಕೈ ಹಾಕರೇನೆ ಚಂದ, ಒಬ್ಬೊಬ್ರು ಕೈ ಹಾಕರೆ ಚಂದ ಇರಲ್ಲ. ಏನು ಅರ್ಥ ಆಗಲ್ಲ. ಸ್ಕೂಲ್ ಮಕ್ಕಳು ಬರ್ತಾ ಇದ್ದಾರೆ, ಕಾಲೇಜ್ ಮಕ್ಕಳು. ಯಾರಾದ್ರೂ ಇಬ್ರು ಹೇಳಿದ್ರೆ ದಯವಿಟ್ಟು ಅವ್ರ ಡ್ರಾಪ್ ಮಾಡ್ಬೋದು. ನೀನು ಹೇಳಿ. ಮಂಗಳೂರಲ್ಲ ಬ್ರೋ, ಚಿಕ್ಕಮಗಳೂರು. ನೀವು ಕಳ್ಸ್ಕೊಳ್ಳಿ. ಹೇಳ್ರಪ್ಪ ಸಾಗರ್ ಮಾತಾಡಿಸ್ರು. ನಮ್ಮ ಬಾಸ್ ಸಾಗರ್ ಅವರ ಹೇಳಿ. ಟ್ರಿಪ್ ಚೆನ್ನಾಗಿತ್ತು. ಈಗ ಕಂಪ್ಲೀಟ್ ಆಯ್ತು. ಬೀಚಿಗೆ ಹೋಗ್ತಾ ಇದೀವಿ. ಚೇಂಬರ್ ರೆಡಿ ಆಯ್ತಾ? ಓಕೆ ಚೆನ್ನಾಗಿತ್ತು, ದರ್ಶನ ಆಯ್ತು. ಬೇಗ ದರ್ಶನ ಆಯ್ತು. ಟೇಪ್ಸ್ ಕಾಣಿಸಿದ್ರಾ? ಓಕೆ ವಿನೋದ್ ಅವರೇ ನಮ್ದು ನೋಡಿದ್ರಲ್ಲ ಬ್ರೋ, ನೀವೇನ ಹೋದ್ವಿ, ದರ್ಶನ ಮಾಡ್ಕೊಂಡು ಬಂದ್ವಿ, ಫ್ಲೋಟಿಂಗ್ ಬ್ರಿಡ್ಜ್ ಮೇಲೆ ಹೋದ್ವಿ, ಫೋಟೋ ಗಿಟೋ ತಗೊಂಡು ಇವಾಗ ಹೊರಟಿದೀವಿ. ನೆಕ್ಸ್ಟ್ ಇನ್ನೇನು ಬೀಚಲ್ಲಿ ಹೋಗಿ ಬೀಚಲ್ಲಿ ಹೋಗೋದು ಬಿಚ್ಚೋದು ಅಷ್ಟೇ. ನೀರಲ್ಲಿ
ಎಲ್ಲ ನೋಡ್ತೀರಾ, ಸಮುದ್ರದ ಆನೆ ನೋಡ್ತೀರಾ, ವೆಯ್ಟ್ ಮಾಡಿ. ನೀರಾನೆ ನೀರಲ್ಲ ಸಮುದ್ರ ಆನೆ. ಆ ನೀರಲ್ಲಿ ಬಿದ್ದು ಎದ್ದು ಬರ್ತಾ ಇದ್ರೆ ಓಕೆ, ನಿಮ್ಮ ಅಭಿಪ್ರಾಯ ಏನು? ಒಂದು ಪ್ಲಾನ್ ಏನಿಲ್ಲ ಬ್ರೋ. ಹೇಗಿತ್ತು ನಿಮ್ದು ಫಸ್ಟ್ ಡೇ? ಫಸ್ಟ್ ಡೇ ಸ್ವಲ್ಪ ಬೋರಿಂಗ್ ಆಗಿತ್ತು. ಓಕೆ, ಅಂದ್ರೆ ಬ್ರೋ ಯಾವ ಚಡಿ ಬ್ರೋ ಇದು? ಪಟಾಪಟಿ ಬಾಕ್ಸರ್. ಬಾಕ್ಸ್ ಆಡ್ತೀಯಾ? ಬಾಕ್ಸಿಂಗು ಅಲ್ಲಿ ಬೀಚಲ್ಲಿ ಆಡೋದು ಇದು ಬ್ರೋ. ಫಿಶ್ಗಳ ಜೊತೆ ಆಡ್ತಾರೆ ಬಾಕ್ಸಿಂಗ್. ಇವಾಗ ಆಗುಂಬೆ ಘಾಟ್ ಎಂಟ್ರಿ ಆಗಿದ್ದೀವಿ. ನೋಡಿ ಇದೆ ನಮಗೆ ಆಗುಂಬೆ ಘಾಟ್ ಎಲ್ಲ ನೋಡಿದಾಗ ಒಂದು ಸಾಂಗ್ ನೆನಪಾಗುತ್ತೆ ಅಣ್ಣ ಅವ್ರದ್ದು, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು. ಗೈಸ್ ಆಗುಂಬೆಯ ಪ್ರೇಮ ಸಂಜಯ, ಆಗುಂಬೆಯ ಪ್ರೇಮ ಸಂಜಯ, ಮರೆಯಲಾರ ನಾನು. ಓ ಗೆಳತಿಯೇ, ಓ ಗೆಳತಿಯೇ, ಓ ಗೆಳತಿಯೇ. ಗೈಸ್ ಇವಾಗ ಶುರು. ರಾಕೇಶ ಗೆಳತಿಯೇ ಬಿಟ್ಟು ಬೇರೆ ಏನು ಹೇಳಿಲ್ಲ. ಅಲ್ಲೂ ಗೆಳತಿ ಬಿಟ್ಕೊಳ. ಅಣ್ಣನ ಡ್ರೈವಿಂಗ್ ಸ್ಕಿಲ್ ಇವಾಗ ತೋರಿಸ್ತಾನೆ. ಫಾಸ್ಟ್ ಅಂಡ್ ಫ್ಯೂರಿಯಸ್. ಇಲ್ಲ ನಾರ್ಮಲ್ ಅಂಡ್ ಫ್ಯೂರಿಯಸ್. ಅಮ್ಮಕುಟ್ಟಿ ಓನು ಚಿನ್ನೆ, ಈ ಚಿನ್ನನೋ ಏನೋ ಒಂದು ಬಾಯಿಗೆ ಏನು ಬರ್ತದೋ ಅದು. ಬಾಂಬ್ ಬಾಂಬ್ ಈ ತರ ಒಂದಿನ ಒಳ್ಳೆ ಮಜಾ ಇರುತ್ತೆ. ಅದು ನೀನ್ ಸೇಫರ್ ಸೈಡ್ ರಜಾ. ಮುಂದೆಗಡೆ ಬಂದು ಇಷ್ಟೋ ದೊಡ್ಡದಲ್ಲಿ ಹಾರನು ಆಬ್ವಿಯಸ್ಲಿ ಗಾವ್ ಆಗಲ್ವಾ? ಓಕೆ ಡಾ, ವಿ ಟಾಕ್ ಗುಡ್ ವರ್ಡ್ಸ್ ಡಾ. ನೋ ಬ್ಯಾಡ್ ವರ್ಡ್ಸ್. ನನ್ನ ಡ್ರೈವಿಂಗ್ ಸ್ಕಿಲ್ಗೆ ಜೈ. ಹೇರ್ ಪಿನ್ ಬ್ಯಾಂಡ್ ಗಾಳಿ ಅಡ್ಲಿ ಅಂತ ಶೇಕೆ ಯಾರೋ ಬಂದಪ್ಪ. ಲೆಫ್ಟ್ ಬರೋ ಬಾಸ್, ನೀವು ಹಿಂಗೆಲ್ಲ ಅಡ್ಡ ಬರಬೇಡಿ ಬಾಸ್, ದಯವಿಟ್ಟು ಪ್ಲೀಸ್. ಸಾಂಗ್ ಬೇಡ ಬ್ರೋ. ನೆಕ್ಸ್ಟ್ ಹಂಗೆ ಬರ್ತಾನೆ ಬೇರೆ ಗಾಡಿ. ಬರ್ಬೇಕಲ್ಲ. ಬರ್ತಾನೆ ಬಸ್ ಅವ್ರು ಬಂದೇ ಬರ್ತಾರೆ. ಕೆಳಗಡೆ ಲಾರಿ ಇರುವಾಗ ಒಂದು 6-4 ಅವನೇ ಹಾಕ್ತಾನೆ. ಇಲ್ಲ ಇವಾಗಲ್ಲ, ಲಾರಿ ಇದ್ದಾಗ. ಹಾ, ಇನ್ನ ಅಮುಕ್ಕೊಳ ಇದೆ ಅಂತ. ಅವ್ನು ಹೇಳಿದ್ನಲ್ಲ ಪಾಪ, ಅವ್ರಿಗೆ ಬೇಜಾರಾಗ್ಬಾರ್ದು ಅಂತ. ಅಲ್ಲ ಈ ರೋಡಲ್ಲಿ ಇವಾಗ ಬರೀ ಟೈರ್ ಸೌಂಡು, ಈ ಬ್ರೇಕ್ ಪ್ಯಾಡ್ ಸೌಂಡ್, ಏನದು ಸ್ಮೆಲ್ಲು ಬರೀ ಅದೇನೆ. ಟೈರ್ ಸ್ಮೆಲ್ ಅಂತೂ ಗಬ್ ಅಂತ ಇರ್ತದೆ ಹಂಗೆ. ಫ್ರೆಂಡ್ಸ್ ಇವಾಗ ಒಂದು 3 ಅವರ್ ಜರ್ನಿ ಮಾಡಿಕೊಂಡು ಹೋಮ್ ಸ್ಟೇ ಹತ್ರ ಬಂದಿದ್ದೀವಿ. ನೋಡಿ ಇದೆ ಹೋಮ್ ಸ್ಟೇ. ಶಿಷ್ಯ ಅದೇ ಹೋಮ್ ಸ್ಟೇ ಕಾಪು ಬೀಚ್ ಹತ್ರ. ವೆಲ್ಕಮ್ ಬ್ಯಾಕ್ ಗೈಸ್. ಈಗ ಸದ್ಯಕ್ಕೆ ನಮ್ಮ ಸ್ಟೇಗೆ ಬಂದು ಒಂದು 10 ನಿಮಿಷ ರೆಸ್ಟ್ ಮಾಡಿ, ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಹಾಗಾಗಿ ಕುಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ ಏನೇನು ಬೇಕೋ ಎಲ್ಲ ತಂದಿದ್ದೀವಿ. ಬರೋದೇನು ಮಾಡ್ತಿದ್ದೀರಾ? ಪುದೀನ ಬಿಡಿಸ್ತಾ ಇದ್ದೀವಿ. ರಾಕೇಶ್ ಅವರು ಈರುಳ್ಳಿ ಹೆಚ್ಚಿದ್ದಾರೆ. ನಾವು ಕಟ್ಟಿಗೆ ಮಾಡ್ತಾ ಇದೀವಿ. ಕಟ್ಟಿಗೆ ಮಾಡ್ತಾ ಇದ್ದೀವಿ. ಏನು ಮಾಡಿದ್ವಿ ಶಿಷ್ಯ? ಮೆಣಸಿನ್ಕಾಯಿ ಕೊಯ್ತಾ ಇದ್ದೀನಿ, ಬೇಕಾದ್ರೆ ನೀನು ಬ್ಯಾಗ್ ಇಟ್ಕೋ. ಅವನಲ್ಲಿ ಕಿಟಕಿಲಿ ಬಗ್ ನೋಡ್ತಾವನೆ. ಅದಕ್ಕೆಲ್ಲ ಹೇಳೋದವಾಗ ಬೇರೆ. ನೀವೇನು ಮಾಡ್ತಾ ಇದ್ದೀರಾ? ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ. ನಾನು ಪನ್ನೀರ್ ಬಿಡಿಸ್ಬೇಕು, ಅದಕ್ಕೆ ಬಿಡಿಸಲ್ಲ. ಸಾರಿ ಪನ್ನೀರ್ ಕಟ್ ಮಾಡಬೇಕು, ಅದಕ್ಕೆ ಇಟ್ಕೊಂಡಿದ್ದೀನಿ. ಮತ್ತೆ ಮೊಸರು ಬಜ್ಜಿ ಮಾಡಬೇಕು ಅಷ್ಟೇ. ಹಾಂ, ನೀನು ಒಲೆ ಹಚ್ಚಪ್ಪ.